ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದೇ ಕರೆಸಿಕೊಳ್ಳುವ ರಾಣೆಬೆನ್ನೂರು ತಾಲೂಕು ಕರ್ನಾಟಕದ ಹೃದಯ ಭಾಗವನ್ನು ಪ್ರತಿನಿಧಿಸಿದ್ದರೂ 1972ರ ಪೂರ್ವಾರ್ಧದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಕಾರಣ, ಬಹುಸಂಖ್ಯಾತ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ಅವಲಂಬಿಸಿದ್ದರು. ಹಳೆ ಮೈಸೂರಿನಂತೆ ಇಲ್ಲಿ ಯಾವುದೇ ರೀತಿಯ ನೀರಾವರಿಯ ಸೌಲಭ್ಯಗಳು ಇರಲಿಲ್ಲ. ಉನ್ನತ ಶಿಕ್ಷಣದ ಸೌಲಭ್ಯಗಳೂ ಇರಲಿಲ್ಲ. ಹಿಂದುಳಿದ ವರ್ಗದವರ ಸ್ಥಿತಿ ಶೋಚನೀಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ರಾಣೆಬೆನ್ನೂರು ತಾಲೂಕಿನ ಸರ್ವತೋಮುಖ ಬೆಳವಣಿಗೆಗೆ ಕಂಕಣಬದ್ಧರಾಗಿ ನಿಲ್ಲಬಲ್ಲ ಕ್ರಿಯಾಶೀಲ ನಾಯಕರ ಅವಶ್ಯಕತೆ ಇತ್ತು. ಅಂತಹ ಕ್ರಿಯಾಶೀಲ ನಾಯಕರು ಯಾರು? ಗುಡುಗೂರು ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದವರು ಕೆ.ಬಿ. ಕೋಳಿವಾಡರು. ನಂಬಿ ಬಂದವರನ್ನು ಕಾಯೋ ಸೇವಕರು ಇವರು, ಬಡವರ ಬದುಕಿನಲ್ಲಿ ಬೆಳಕಾದವರು. ಇವರಿಗೆ ಬಡವರು, ಅಲ್ಪಸಂಖ್ಯಾತರು, ದಲಿತರು, ಅದರಲ್ಲೂ ಮುಖ್ಯವಾಗಿ ರೈತರ ಹಿತವನ್ನು ಕಾಪಾಡಬೇಕು ಎನ್ನುವ ಮನೋಭಾವವಿತ್ತು. ತನ್ನ ಊರು ಪ್ರಾದೇಶಿಕ ಅಸಮತೋಲನದಿಂದ ನರಳುತ್ತಿದೆ ಎಂಬ ನೋವು ಪದೇ ಪದೇ ಅವರನ್ನು ಕಾಡುತ್ತಿತ್ತು. ಈ ಸೀಮೆಗೆ ಶಿವ ನೀಡಿದ ವರವೋ, ಛಲಗಾರನು ಈ ಮಣ್ಣಿನ ಮಗನೋ. ಗ್ರಾಮೀಣ ಪ್ರದೇಶದ ಜನರ ಹಾಗೂ ರೈತರ ಸಮಸ್ಯೆಗಳನ್ನು ಅರಿತು ರಾಜಕೀಯ ಇಚ್ಛಾಶಕ್ತಿಯಿಂದ ಅವರ ಸಮಸ್ಯೆಗಳಾದಂಥ ನೀರಾವರಿ ಯೋಜನೆಗಳು, ಕುಡಿಯುವ ನೀರಿನ ಯೋಜನೆಗಳಿಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಾನು ರಾಜಕೀಯದಲ್ಲಿ ಮುಂದೆ ಬರಬೇಕು ಮತ್ತು ರಾಜಕೀಯದಲ್ಲಿ ಬಂದಾಗ ಬಡವರ ಹಾಗೂ ಹಿಂದುಳಿದವರ ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಶಕ್ತಿ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅಭಿವೃದ್ಧಿಯ ಕನಸನ್ನು ಹೊತ್ತ 26 ವರ್ಷದ ಹರಿಕಾರ ಕೃಷ್ಣಪ್ಪ ಭೀಮಪ್ಪ ಕೋಳಿವಾಡರು 1972ರಲ್ಲಿ ಶಾಸಕರಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದರು. ಕೈ ಹಿಡಿದ ಜನರೇ ಎಂದು ಇವರ ಉಸಿರು, ಅವರ ಸೇವೆಗಾಗೆ ಮುಡಿಪು ಇವರ ಉಸಿರು. ಇಲ್ಲಿಗೆ ರಾಣೆಬೆನ್ನೂರಿನ ಚರಿತ್ರೆಯಲ್ಲಿ ಅಭಿವೃದ್ಧಿಯ ಹೊಸದೊಂದು ಆಯಾಮ ಶುರುವಾಯಿತು. ನಾನು ಪ್ರಥಮ ಬಾರಿಗೆ 1972ರಲ್ಲಿ ಶಾಸಕನಾಗಿ ಚುನಾಯಿತನಾದ ಮೇಲೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಸ್ತೆಗಳು, ಮೂಲಭೂತ ಸೌಕರ್ಯಗಳಾದಂಥ ರಸ್ತೆಗಳು ಇರಲಿಲ್ಲ. ವಿದ್ಯುತ್ತಿನ ಬಹಳ ಅಭಾವ ಇತ್ತು. ಆದ್ದರಿಂದ ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೋಸ್ಕರ ಗ್ರಾಮೀಣ ಪ್ರದೇಶದಿಂದ ಕೇಂದ್ರ ಸ್ಥಳವಾದಂಥ ರಾಣೆಬೆನ್ನೂರು ನಗರಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕೆಂಬ ಉದ್ದೇಶದಿಂದ ಅನೇಕ ರಸ್ತೆಗಳ ನಿರ್ಮಾಣವನ್ನು, ಡಾಂಬರೀಕರಣವನ್ನು ಮೊದಲಿಗೆ ಆದ್ಯತೆ ಕೊಟ್ಟು ಮಾಡಿದ್ದಾಯಿತು. ಮುಂದೆ ನನ್ನ ಅವಧಿಯಲ್ಲಿ ಈ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯನ್ನು ಕೈಗೆತ್ತಿಕೊಂಡು ತಾಲೂಕಿನ 103 ಗ್ರಾಮಗಳಿಗೂ ಸಹಿತ ವಿದ್ಯುತ್ತಿನ ಸಂಪರ್ಕವನ್ನು ಮಾಡಿ ರೈತನ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಒದಗಿಸಿ ರೈತನು ಆಹಾರ ಧಾನ್ಯವನ್ನು ಬೆಳೆದು ಸಂತೃಪ್ತಿಯಿಂದ ಜೀವನ ಸಾಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನನ್ನ ಪ್ರಥಮ ಅವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಜನರು ಕುಡಿಯುವ ನೀರಿನ ಸಮಸ್ಯೆಯಿಂದ ನರಳುತ್ತಿದ್ದುದನ್ನು ಕಂಡ ಕೋಳಿವಾಡರು ಸರ್ಕಾರದಲ್ಲಿ ಪಟ್ಟು ಹಿಡಿದು ರಾಣೆಬೆನ್ನೂರು ನಗರಕ್ಕೆ ಕುದುರಿಹಾಳ ಗ್ರಾಮದಿಂದ ನೀರಿನ ಬೃಹತ್ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದರು. ನಗರದ 25,000 ಜನತೆಗೆ ನೀರನ್ನು ಕೊಟ್ಟ ಭಗೀರಥ ಎನಿಸಿಕೊಂಡವರು ಶ್ರೀ ಕೋಳಿವಾಡರು. ಮುಂದೆ ನಾನು ಶಾಸಕನಾಗಿ ಕೆಲಸ ಮಾಡುವಾಗ ಈ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನನಗೆ ಕಂಡು ಬಂದದ್ದರಿಂದ ಆ ಸಮಸ್ಯೆಯನ್ನು ಬಗೆಹರಿಸುವ ದೃಷ್ಟಿಯಿಂದ ನಗರಕ್ಕೆ ರಾಣೆಬೆನ್ನೂರು ತಾಲೂಕಿನ ಕುದುರೆಹಾಳ ಗ್ರಾಮದಿಂದ ತುಂಗಭದ್ರಾ ಹೊಳೆಗೆ ಪಂಪ್ಸೆಟ್ಟನ್ನು ಹಾಕಿ ನೀರನ್ನು ರಾಣೆಬೆನ್ನೂರು ನಗರಕ್ಕೆ ಒದಗಿಸಿ ಅದನ್ನು ಶುದ್ಧೀಕರಿಸಿ ಸುಮಾರು 25,000 ಜನಸಂಖ್ಯೆ ಇದ್ದಂಥ ರಾಣೆಬೆನ್ನೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾನು ಮೊದಲು ಶಾಸಕನಾಗಿದ್ದಾಗಲೇ ಬಗೆಹರಿಸಿದ್ದಾಯಿತು. ಅಭಿವೃದ್ಧಿಯ ನಗರವಾದ ರಾಣೆಬೆನ್ನೂರಿನಲ್ಲಿ 25,000ದಿಂದ 1,00,000ಕ್ಕೆ ಜನಸಂಖ್ಯೆ ಹೆಚ್ಚಿತ್ತು. ಆಗ ಕುಡಿಯುವ ನೀರಿಗಾಗಿ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕಾಯಿತು. ಆಗ ಕ್ರಿಯಾಶೀಲ ಕೋಳಿವಾಡರು
ಮುದೇನೂರು ಗ್ರಾಮದಲ್ಲಿ ಹರಿಯುವ ತುಂಗಭದ್ರಾ ನದಿಯಿಂದ ಕುಡಿಯುವ ನೀರನ್ನು ರಾಣೆಬೆನ್ನೂರಿಗೆ ತಂದು ಶುದ್ಧೀಕರಣ ಮಾಡಿ ಇಂದಿಗೂ ಜನರು ಶುದ್ಧ ಕುಡಿಯುವ ನೀರನ್ನು ಕುಡಿದು ಸಂತೃಪ್ತರಾಗುವಂತೆ ಮಾಡಿದ್ದಾರೆ. ರಾಣೆಬೆನ್ನೂರು ನಗರಕ್ಕೆ ಮೊದಲು ಕುದುರಾಳ ಗ್ರಾಮದಿಂದ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಲಾಗಿತ್ತು. ಅದು ಬಿರ್ಲಾ ಫ್ಯಾಕ್ಟ್ರಿಯ ಕೆಳಭಾಗದಲ್ಲಿರೋದರಿಂದ ಕಲುಷಿತ ನೀರು ರಾಣೆಬೆನ್ನೂರು ಜನಕ್ಕೆ ಕುಡಿತಕ್ಕಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಅದನ್ನು ತಪ್ಪಿಸಿ ಒಳ್ಳೆಯ ನೀರನ್ನು ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮತ್ತೆ 2001ನೇ ಇಸ್ವಿಯಲ್ಲಿ ಮಾನ್ಯ ಕೆ ಬಿ ಕೋಳಿವಾಡ ಸಾಹೇಬರು 4ನೇ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ಈ ಬಿರ್ಲಾ ಫ್ಯಾಕ್ಟ್ರಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಮುದೇನೂರು ಗ್ರಾಮದಿಂದ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು 2ನೇ ಹಂತದಲ್ಲಿ ಪ್ರಾರಂಭ ಮಾಡಿ ಮುದೇನೂರು ಗ್ರಾಮದಿಂದ ಕುಡಿಯುವ ನೀರನ್ನು ತುಂಗಭದ್ರಾ ಹೊಳೆಯಿಂದ ನೀರನ್ನು ಪಂಪ್ ಮುಖಾಂತರ ರಾಣೆಬೆನ್ನೂರು ನಗರಕ್ಕೆ ತಂದು ಶುದ್ಧೀಕರಣ ಮಾಡಿ ಆ ನೀರನ್ನು ರಾಣೆಬೆನ್ನೂರು ನಗರಕ್ಕೆ ಅತ್ಯಂತ ಯಶಸ್ವಿಯಾಗಿ ಇಂದಿಗೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಲ್ಲದೆ ಇದೇ ಸಂದರ್ಭದಲ್ಲಿ ಮಾಗೋಡು, ಇಟಗಿ ಇಂತಹ ಅನೇಕ ಗ್ರಾಮಗಳಿಗೆ ಜಾನುವಾರು ಹಾಗೂ ಜನರು ಬಳಕೆ ಮಾಡುವಂತೆ ವಾಲ್ವ್ ಮುಖಾಂತರ ಕೆರೆಗಳಿಗೆ ನೀರನ್ನು ತುಂಬಿಸಲಾಯಿತು. ಇದರಿಂದಾಗಿ ಆ ಹಳ್ಳಿಗಳಲ್ಲಿಯೂ ನೀರಿನ ಸಮಸ್ಯೆ ಬಗೆಹರಿಸಲಾಯಿತು. 2000 ಇಸ್ವಿಯಲ್ಲಿ ಕೆ ಬಿ ಕೋಳಿವಾಡರು ಶಾಸಕರಾಗಿ ನೀರು ಸರಬರಾಜು ಮಿನಿಸ್ಟರ್ ಆದಾಗೆ ನಮ್ಮಲ್ಲಿ ಮುದೇನೂರು ಟು ರಾಣೆಬೆನ್ನೂರು ಕುಡಿಯೋ ನೀರಿನ ಯೋಜನೆ ಮಾಡಿದರು. ಆ ಕಾಲಕ್ಕೆ ನಮಗೆ ನೀರು ಸರಬರಾಜು ನಮಗೂ ಮಾಡಿಕೊಡ್ರಿ ಅಂತ ಕೇಳಿದೆ. ನೀರು ನಿಮಗೆ ಸರಬರಾಜು ಮಾಡೋಕ್ಕೆ ಕಳಪೆ ನೀರಲ್ಲಿ ಅವು ಕುಡಿಯೋಕೆ ಬರ್ತವೆ. ಈಗ ನಿಮಗೆ ಸದ್ಯದ ಮಟ್ಟ ನಮ್ಮ ದನಕರುಗಳು ಯಾರು ನೀರು ಬೇಕ್ರಿ ಇಲ್ಲ ತೊಂದರೆ ಆಗೈತಿ ಅಂತ ಹೇಳ್ಕೊಂಡದಕ್ಕೆ ನಮಗೆ ಇಲ್ಲಿ ನೀರು ಸರಬರಾಜು ಮಾಡೋಕೆ ಇಲ್ಲಿ ಅನುವು ಮಾಡಿಕೊಟ್ಟು ಕೆರೆಗೆ ನೀರು ಬಿಡಾಕತ್ತಿದ್ರು. ಇನ್ನು 25 ವರ್ಷಗಳ ಕಾಲ ಜನಸಂಖ್ಯೆ ಎಷ್ಟೇ ಬೆಳೆದರೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಬರದ ಹಾಗೆ ನಾನು ನಡೆದುಕೊಂಡಿದ್ದೇನೆ. ನಗರ ಪ್ರದೇಶಕ್ಕಷ್ಟೇ ಅಲ್ಲದೆ ಅಭಿವೃದ್ಧಿಯ ಹರಿಕಾರ ಕೋಳಿವಾಡರು ರಾಣೆಬೆನ್ನೂರಿನ ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲೂ ಕುಡಿಯುವ ನೀರಿನ ಯೋಜನೆಗಳನ್ನು ತಂದರು. ನಾನು 2002ರಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಮಂತ್ರಿಯಾದಾಗ ಕೇವಲ ಪಟ್ಟಣಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇತ್ತು. ನಾನು ಮಂತ್ರಿಯಾದ ಮೇಲೆ ಪ್ರತಿ ಗ್ರಾಮಗಳಲ್ಲಿಯೂ ಸಹಿತ ಶುದ್ಧ ನೀರನ್ನು ಕೊಡ್ತಕ್ಕಂಥ ಉದ್ದೇಶದಿಂದ ಮೊಟ್ಟ ಮೊದಲಿಗೆ ರಾಣೆಬೆನ್ನೂರು ತಾಲೂಕಿನ ನನ್ನ ಕ್ಷೇತ್ರದಲ್ಲಿ 103 ಗ್ರಾಮಗಳಿದ್ದು ಆ 103 ಗ್ರಾಮಗಳಿಗೂ ಸಹಿತ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಇದಾದ ನಂತರ ಇವರ ದೂರದೃಷ್ಟಿ ಹರಿದಿದ್ದು ಮಳೆಯಾಶ್ರಿತ ಬೇಸಾಯದಿಂದ ಬೆಂದು ನೊಂದು ಹೋದ ರೈತರ ಕಡೆಗೆ. ಕುಡಿಯುವ ನೀರಿನ ಸಮಸ್ಯೆ ಎಷ್ಟು ಗಂಭೀರವಾಗಿತ್ತೋ ಅಷ್ಟೇ ಗಂಭೀರವಾದ ಪ್ರಶ್ನೆ ರೈತನ ಹೊಲಗಳಿಗೆ ನೀರು ಉಣಿಸ್ತಕ್ಕಂಥ ಒಂದು ಸಮಸ್ಯೆಯಾಗಿತ್ತು. ಆದ್ದರಿಂದ ನನ್ನ ಅವಧಿಯಲ್ಲಿ ವಿದ್ಯುತ್ತನ್ನು ಸಂಪರ್ಕ ಕಲ್ಪಿಸಿದ ನಂತರ ತಾಲೂಕಿನಲ್ಲಿಯೇ ಹರಿದು ಹೋಗುತ್ತಂಥ ತುಂಗಭದ್ರಾ ನದಿಗೆ ಸುಮಾರು 25 ಯಾತ ನೀರಾವರಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ರೈತರಿಗೆ ತಕ್ಕ ಮಟ್ಟಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಲ್ಲದೆ ಮುಂದೆ ಹಾವೇರಿ ಜಿಲ್ಲೆಯ ಎಲ್ಲ ರೈತರಿಗೆ ಸಾಧ್ಯವಾದ ಮಟ್ಟಿಗೆ ಅವರ ಹೊಲಗಳಿಗೆ ನೀರನ್ನು ಉಣಿಸಬೇಕೆಂಬುವ ದೃಷ್ಟಿಯಿಂದ ತುಂಗಾ ಮೇಲ್ದಂಡೆ ಯೋಜನೆಯನ್ನು ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಂಜೂರು ಮಾಡಿಸ್ತಕ್ಕಂಥ ಅದರ ಮಹತ್ವವನ್ನು ತಿಳಿಸಿ ಮಂಜೂರು ಮಾಡಿಸಿಕೊಡಲಾಯಿತು. ನಂತರ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದಾಗ, ನಾನೂ ಮಂತ್ರಿಯಾಗಿದ್ದಾಗ, ಎಚ್.ಕೆ. ಪಾಟೀಲ್ರವರು ನೀರಾವರಿ ಮಂತ್ರಿಯಾಗಿದ್ದಾಗ ಈ ತುಂಗಾ ಮೇಲ್ದಂಡೆ ಯೋಜನೆಯನ್ನು ಸುಮಾರು 95ರಷ್ಟು ಭಾಗ ಸಂಪೂರ್ಣ ಕಾರ್ಯರೂಪಕ್ಕೆ ತಂದದ್ದಾಯಿತು. ಶಿವಮೊಗ್ಗದ ಹತ್ತಿರ ಇರುವ ಗಾಜನೂರಿನಲ್ಲಿ ತುಂಗಾ ನದಿಯ ಅಣೆಕಟ್ಟಿನಿಂದ ರಾಣೆಬೆನ್ನೂರು ತಾಲೂಕಿನ ಕಜ್ಜರಿ ಗ್ರಾಮದವರೆಗೆ ಮುಖ್ಯ ಕಾಲುವೆಯ ಸಂಪೂರ್ಣ ಕಾಮಗಾರಿಯಲ್ಲಿ 95% ಪೂರ್ಣವಾಯಿತು. ಆದರೆ ತದನಂತರ ಬಂದ ಸರ್ಕಾರಗಳು ಆ ಯೋಜನೆಯ ಉಳಿದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸುವಲ್ಲಿ ವಿಫಲವಾದವು. ಆ ಅಧಿಕಾರಿಗಳು ಕಣ್ಣೊರೆಸುವ ರೀತಿಯಲ್ಲಿ ಆಶ್ವಾಸನೆ ಕೊಟ್ಟು, ಆದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಆಗಿಲ್ಲ.
ಆ ಬಂದಿರತಕ್ಕಂಥ ಅಲ್ಪ ಸ್ವಲ್ಪ ನೀರು ರೈತರ ಜಮೀನಿಗೆ ಮುಟ್ಟಿದರೆ ಅದರ ಒಂದು ಸಾರ್ಥಕ ಆಗ್ತದೆ ಎಂಬತಕ್ಕಂಥ ಒಂದು ಆಗ್ರಹವನ್ನು ದೇವನರಕಟ್ಟಿ ಗ್ರಾಮದ ಎಲ್ಲ ರೈತ ಬಾಂಧವರು ನಾವಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಾರಿ ನಮಗೆ ಅವಕಾಶ ಬಂದರೆ ಅತಿ ಶೀಘ್ರದಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಿ ಈ ಭಾಗದ ಎಲ್ಲ ರೈತರ ಹೊಲಗಳಿಗೆ ನೀರುಣಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ರೈತರ ಕಣ್ಣಲ್ಲಿ ಸಂತೋಷದ ನೀರು ಬರುವ ರೀತಿಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅಧಿಕಾರ ಚುಕ್ಕಾಣಿಯನ್ನು ಮತ್ತೆ ನಮ್ಮ ಕ್ರಿಯಾಶೀಲ ನಾಯಕ ಶ್ರೀ ಕೋಳಿವಾಡರಿಗೆ ಕೊಟ್ಟಿದ್ದೇ ಆದರೆ ಮುಖ್ಯ ಕಾಲುವೆಯಿಂದ ರೈತರ ಜಮೀನಿಗೆ ಉಪ ಕಾಲುವೆಯ ಮೂಲಕ ಸಂಪೂರ್ಣವಾಗಿ ನೀರು ಹರಿಸಿ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಈ ಭಾಗದ ರೈತರ ಜಮೀನುಗಳಿಗೆ ನೀರುಣಿಸುವ ಅವರ ಕನಸು ನನಸಾಗುತ್ತದೆ. 1980ರ ಬರಗಾಲದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡ ಸಂದರ್ಭದಲ್ಲಿ ಅಸುಂಡಿ ಜಲಾನಯನ ಯೋಜನೆ ಅಡಿಯಲ್ಲಿ ಗುಡುಗೂರು ಗ್ರಾಮದ ಕೆರೆಯ ಕಟ್ಟಡಕ್ಕಾಗಿ 300 ಕೋಟಿ ರೂಪಾಯಿಗಳ ಯೋಜನೆಯಡಿಯಲ್ಲಿ ವಿಸ್ತಾರವಾದ ಜಾಗದಲ್ಲಿ ನೀರಿನ ಸಂಗ್ರಹಣೆ ಮಾಡುವ ಮೂಲಕ ರೈತರಿಗೆ ನೆರವು ನೀಡಲಾಗಿದೆ. ಕೆರೆ ಸ್ಟಾರ್ಟ್ ಆಗಿದ್ದಾಗ ನಮ್ಮ ಸಾಹೇಬ್ರ ಕೆರೆಗೆ ವಿಶ್ವ ಪ್ರಯತ್ನ ಮಾಡಿ ಕೆರೆ ತಂದರು. ಇದನ್ನ ಕೆರೆ ತಂದಾಗ ಎಡಕ ಬಲ್ಕ ಹಳ್ಳಿ ಪಕ್ಕಕ್ಕೆ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಬೋರ್ಗಳು ನೀರು ರೀಚಾರ್ಜ್ ಆಗಿ ಆಮೇಲೆ ಕುಡಿಯೋ ನೀರಿಂದು ಅಭಾವನೂ ತಪ್ಪೈತಿ ಮತ್ತು ಇಲ್ಲಿರ್ತಕ್ಕಂಥ ಜನರಿಗೆ ನೀರಾವರಿ ಸೌಲಭ್ಯನೂ ಹೆಚ್ಚಿನ ಅನುಕೂಲ ಆಗೈತಿ. ಕೆರೆ ಆಗೋದ್ರಿಂದ ಮೊದಲೇ ಭಾಳ ಪರಿಸ್ಥಿತಿ ಕೆಟ್ಟಿತ್ತು. ಕೆರೆ ಆದ ನಂತರ ಎಲ್ಲ ಜನರಿಗೆ ಅನುಕೂಲ ಆಗೈತಿ. 7 ಹಳ್ಳಿಗೆ ಗುಡುಗೂರು, ಮೈದೂರು, ಯತ್ನಹಳ್ಳಿ, ಗಂಗಾಪುರ, ಬೇವಿನಹಳ್ಳಿ, 2 ತಾಂಡ ಮತ್ತು ಕೆರೆಮಲ್ಲಾಪುರ ಈ ಸುತ್ತಮುತ್ತಲ ಹಳ್ಳಿಗೆ ಅನುಕೂಲ ಆಗೈತಿ. ಕೋಳಿವಾಡರ ರೈತಪರ ಕಾಳಜಿ ಇಷ್ಟಕ್ಕೆ ನಿಲ್ಲಲಿಲ್ಲ. ರೈತರು ಬೆಳೆದ ಬೆಳೆಗಳು ಸುರಕ್ಷಿತವಾಗಿರಬೇಕೆಂದು ರಾಣೆಬೆನ್ನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಂಪೂರ್ಣ ಪ್ರಾಂಗಣವನ್ನು ಕಾಂಕ್ರೀಟ್ ಮಾಡಿಸಿದರು. ಅಭಿವೃದ್ಧಿಯ ಹರಿಕಾರ ಕೋಳಿವಾಡರ ಮನಸ್ಸು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಹರಿಯಿತು. ರೈತನಿಗೆ ನೀರಾವರಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದದ್ದರ ಅಷ್ಟೇ ಅಲ್ಲದೆ ಅವನು ಬೆಳೆದ ಮಾಲಿಗೆ ಹೆಚ್ಚು ಬೆಲೆ ಸಿಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ರಾಣೆಬೆನ್ನೂರು ಮಾರುಕಟ್ಟೆ ಸಮಿತಿಯ ಎಲ್ಲ ಪ್ರಾಂಗಣವನ್ನು ಕಾಂಕ್ರೀಕರಣಗೊಳಿಸಿದ್ರಿಂದ ಅವನ ಬೆಳೆದ ಬೆಳೆಗಳು ಪ್ರಾಂಗಣಕ್ಕೆ ಬಂದಾಗ ಕೆಟ್ಟು ಹೋಗದೆ ಸ್ವಚ್ಛವಾಗಿ ಉಳಿಯುವುದರಿಂದ ಅವನು ಬೆಳೆದ ಮಾಲಿಗೆ ಹೆಚ್ಚು ಬೆಲೆ ಸಿಗುವಂತಾಗುವ ದೃಷ್ಟಿಯಿಂದ ಕಾಂಕ್ರೀಕರಣ ಮಾಡಿಸಿದ್ದಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟು ಮಣ್ಣಿನಲ್ಲಿ ಕೂಡಿಕೊಂತ ಇತ್ತು. ಮಣ್ಣಿನ ಹಾಸಿತ್ತು. ಇದು ಕೇಂದ್ರ ಸರ್ಕಾರದ ಅನುದಾನ ಬಂತು ಇಲ್ಲಿಗೆ. TMC ಯೋಜನೆ, ಟೆಕ್ನಾಲಜಿ ಮಿಷನ್ ಆಫ್ ಕಾಟನ್ ಅಂತ ಹೇಳಿ, ಅದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವು ಅನುಷ್ಠಾನಕ್ಕೆ ತಂದ್ವಿ. ನಮ್ಮ ಮಾರ್ಕೆಟ್ ಅದಕ್ಕೆ ನಮಗೆ ಹೆಮ್ಮೆ. ಅದು ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ಮಾರ್ಕೆಟಿಗೆ ಮೊದಲು ಕೊಟ್ಟಾಗ 2,25,00,000 ರೂಪಾಯಿದ್ದು ಇದು ಒಂದು ಬಜೆಟ್. 60% ವ್ಯಾಪಾರಸ್ಥರು ಕೊಡಬೇಕು, 40% ಕೇಂದ್ರ ಸರ್ಕಾರದ ಅನುದಾನ ಇತ್ತು ಇದಕ್ಕೆ. ಆ ಉದ್ದೇಶದಿಂದ ಇಟ್ಕೊಂಡು ನಾವು ಈ ಸ್ಕೀಮ್ ಚಾಲೂ ಮಾಡಿದ್ವಿ. ಅದು ಆಮೇಲೆ ಏನೋ ಒಂದು ತಾಂತ್ರಿಕ ಕಾರಣದಿಂದ ನಮಗೆ ವ್ಯಾಪಾರಸ್ಥರಿಗೆ 60% ಕೊಡಬೇಕಾಗಿತ್ತು. ಅದು ಶ್ರೀಮಾನ್ ಕೋಳಿವಾಡ ಸಾಹೇಬರು ನಾವು ಎಲ್ಲ ಕುಡ್ಕೊಂಡು ಓನ್ಲಿ 10 ವರ್ಷ ಇದೆಲ್ಲ ಅವ್ರದ್ದು ವ್ಯಾಪಾರಸ್ಥರಿಗೆ ಫ್ರೀಯಾಗಿ ಉಳಿತಿದ್ದಾಗ 2001ರಲ್ಲಿ ಸನ್ಮಾನ್ಯ ಕೋಳಿವಾಡ ಸಾಹೇಬರವರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪ್ರಾಂಗಣವನ್ನು RCC 2,25,00,000 ಅಂದಾಜು ವೆಚ್ಚದಲ್ಲಿ ರೈತರಿಗೆ ಕಾಂಕ್ರೀಟ್ ಪ್ರಾಂಗಣವನ್ನು ಮಾಡಿಕೊಟ್ರು. ಸನ್ಮಾನ್ಯ ಕೋಳಿವಾಡರು ರೈತರಿಗೆ ಅನುಕೂಲ ಆಗಲಿ, ಒಳ್ಳೆ ರೇಟ್ ಸಿಗಲಿ, ಮಣ್ಣಿನಲ್ಲಿ ಹಾಕ್ತಕ್ಕಂಥ ಕಾಳುಗಳಿಗೆ ಒಳ್ಳೆ ರೇಟ್ ಬರೋದಿಲ್ಲ, ಹತ್ತಿಗೆ ಒಳ್ಳೆ ರೇಟ್ ಬರೋದಿಲ್ಲ ಅಂತೇಳಿ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಕೋಳಿವಾಡ ಸಾಹೇಬರು ಇದನ್ನು ಗಮನಕ್ಕೆ ತೆಗೆದುಕೊಂಡು ಇವು ರೈತರಿಗೆ ಒಂದು ಒಳ್ಳೆಯ ರೇಟ್ ಸಿಗಲಿಕ್ಕೆ ಇದು ಒಂದು ಕಾಂಕ್ರೀಟ್ ಕಣವನ್ನು ಮಾಡಿಕೊಟ್ರು. ಈ ಕಾಂಕ್ರೀಟ್ ಕಣ ಮಾಡಿದ ಮೇಲೆ ರೈತರಿಗೆ ಒಳ್ಳೆಯ ಒಂದು ರೇಟ್ ಸಿಕ್ತು. ಅದರ ಜೊತೆಗೆ ರೈತ ಮುಖ್ಯವಾಗಿ ಈ ಭಾಗದಲ್ಲಿ ಹತ್ತಿಯನ್ನೇ ಹೆಚ್ಚು ಬೆಳೆಯುತ್ತಿರುವುದರಿಂದ ಆ ಹತ್ತಿಗೆ ಹೆಚ್ಚು ಬೆಲೆ ಸಿಗಬೇಕೆಂಬ ಉದ್ದೇಶದಿಂದ ಅವರ ಹತ್ತಿಯ ಸಂಸ್ಕರಣ ಮಾಡಿ ನೂಲನ್ನು ಮಾಡಿ ಮಾರಾಟ ಮಾಡುವುದರಿಂದ ನೇರವಾಗಿ ರೈತನ ಬೆಳೆದ ಹತ್ತಿಯನ್ನು ಖರೀದಿ ಮಾಡುವುದರಿಂದ ಹೆಚ್ಚು ಬೆಲೆಯನ್ನು ಕೊಡಬೇಕು ರೈತನಿಗೆ ಅಂತಕ್ಕಂಥ ದೃಷ್ಟಿಯಿಂದ ರಾಣೆಬೆನ್ನೂರು ನಗರದ ಹನುಮನಮಟ್ಟಿಯಲ್ಲಿ ನಾನು ರೈತರ ಸಹಕಾರಿ ನೂಲಿನ ಗಿರಣಿಯನ್ನು ಪ್ರಾರಂಭ ಮಾಡಿ ರೈತರಿಂದ ನೇರವಾಗಿ ಹತ್ತಿಯನ್ನು ಖರೀದಿಸಿ ಮಾರುಕಟ್ಟೆಯ ಬೆಲೆಗಿಂತಲೂ ಸಹಿತ ಪ್ರತಿ ಕ್ವಿಂಟಲ್ಲಿಗೆ 50ರಿಂದ 100 ರೂಪಾಯಿ ಹೆಚ್ಚು ಬೆಲೆಯನ್ನು ಕೊಟ್ಟು ರೈತರಿಗೆ ಹೆಚ್ಚು ಸಹಾಯ ಮಾಡಿದಂಥ ಒಂದು ಸಂತೋಷ ನನಗಿದೆ. ಕುಡಿಯುವುದಕ್ಕೆ ನೀರು,
ತಲೆಗೊಂದು ಸೂರು ಎಂಬಂತೆ ಕುಡಿಯುವ ನೀರಿನ ಸಮಸ್ಯೆಯ ಪರಿಹಾರವಾಯಿತು. ಬಡ ಜನರಿಗೆ ವಸತಿ ಯೋಜನೆಗಳನ್ನು ತಂದ ಶ್ರೀ ಕೋಳಿವಾಡರು ತಲೆಗೊಂದು ಸೂರು ಎಂಬ ಮಾತನ್ನು ಸಾರ್ಥಕಗೊಳಿಸಿದರು. ಮನುಷ್ಯನ ಮತ್ತೊಂದು ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ವಸತಿಯ ಬಗ್ಗೆ ನಾನು ಗಮನ ಹರಿಸಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 10,000 ನಿವೇಶನಗಳನ್ನು ಒದಗಿಸುವುದರ ಜೊತೆಗೆ ಸುಮಾರು 6,000 ಮನೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅದರಂತೆ ನಗರ ಪ್ರದೇಶದಲ್ಲಿ ರಾಣೆಬೆನ್ನೂರಿನ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಗುಡ್ಡದ ಆನ್ವೇರಿಗೆ ರಸ್ತೆಯಲ್ಲಿ ಹಾಗೂ ಕೂನುಬೇವು ರಸ್ತೆಯಲ್ಲಿ ಸುಮಾರು 4,000 ನಿವೇಶನಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯ ಜೊತೆಗೆ ಸುಮಾರು 700ರಿಂದ 800 ಮನೆಗಳನ್ನು ಕಟ್ಟಿಸಿಕೊಟ್ಟು ಗ್ರಾಮೀಣ ಪ್ರದೇಶದ ಹಾಗೂ ನಗರ ಪ್ರದೇಶದ ಬಡವರಿಗೆ ಮೂಲಭೂತ ಸೌಕರ್ಯವಾದಂಥ ಮನೆಯನ್ನು ಒದಗಿಸ್ತಕ್ಕಂಥ ವಸತಿ ಯೋಜನೆಯನ್ನು ಯಶಸ್ವಿಗೊಳಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇನೆ. बारी बार यहाँ नदी आती थी, आने के वास्ते कोळीवर साहब हमना घर दिले, जगह दिले. ನಮ್ಮೂರಲ್ಲಿ ಬಾರ್ ಹೊಳೆ ಹೋಗ್ತಿತ್ರಿ, ಹಾಗಾಗಿ ಕೋಳಿವಾಡ ಸಾಹೇಬ್ರು ನಮಗೆ ಜಾಗ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಕ್ಷೇತ್ರಕ್ಕಾಗಿ ನೀರು ತಂದು ಸೂರು ಕೊಟ್ಟ ನಂತರ ಅಭಿವೃದ್ಧಿಯ ಹರಿಕಾರ ಬಡವರ ನೇತಾರ ಶ್ರೀ ಕೋಳಿವಾಡರು ಕ್ಷೇತ್ರದ ಜನರ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ಮಾಡಿದರು. ಮಹಿಳೆಯರಿಗಾಗಿ ವಿಶೇಷ ಸೌಲಭ್ಯ ನೀಡಿ ಮಹಿಳಾ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದರು. ರಾಣೆಬೆನ್ನೂರು ಕ್ಷೇತ್ರದ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಘಟಕಗಳು ಹಾಗೂ ಆರೋಗ್ಯ ಕೇಂದ್ರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಲ್ಲದೆ ನಗರ ಪ್ರದೇಶದಲ್ಲಿ ಮಹಿಳಾ ಆರೋಗ್ಯ ಕೇಂದ್ರದ ಜೊತೆಗೆ ಕೇವಲ 15 ಹಾಸಿಗೆಯ ಹಾಸ್ಪಿಟಲನ್ನು 100 ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿ ನಗರ ಪ್ರದೇಶದ ಜನರ ಆರೋಗ್ಯಕ್ಕೆ ಹೆಚ್ಚು ಹೆಚ್ಚು ಅನುಕೂಲಕರವಾದಂಥ ಕ್ರಮವನ್ನು ಕೈಗೊಂಡು ದೊಡ್ಡ ಕಟ್ಟಡವನ್ನು ಕಟ್ಟಿಸಿದಂಥ ಒಂದು ಹೆಮ್ಮೆ ನನಗೆ ಇದೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಎಂದರಿತು ಅವರ ಆರೋಗ್ಯ, ಶಿಕ್ಷಣ, ನೆಲೆ, ನೀರು ಹೀಗೆ ಸರ್ವತೋಮುಖ ಅಭಿವೃದ್ಧಿಪಡಿಸಿದರು. ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯುವುದು, ಮೊರಾರ್ಜಿ ಶಾಲೆಗಳನ್ನು ಪ್ರಾರಂಭಿಸುವುದು, ಎಂಜಿನಿಯರಿಂಗ್ ಕಾಲೇಜುಗಳನ್ನು, ನರ್ಸಿಂಗ್ ಕಾಲೇಜುಗಳನ್ನು, BEd ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ಮೆಡಿಕಲ್ ಕಾಲೇಜು ಒಂದನ್ನು ಬಿಟ್ಟರೆ ಉಳಿದೆಲ್ಲ ಶಿಕ್ಷಣ ಸಂಸ್ಥೆಗಳು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡುವಲ್ಲಿ ನನ್ನದೇ ಆದಂಥ ಒಂದು ಸಕ್ರಿಯ ಪಾತ್ರ ಇದೆ ಎಂಬ ಹೆಗ್ಗಳಿಕೆ ನನ್ನದಾಗಿದೆ. ವೃತ್ತಿಯಲ್ಲಿ ವಕೀಲರಾಗಿದ್ದ ಇವರು ಮನೆ ಬಾಗಿಲಿಗೆ ನ್ಯಾಯವನ್ನು ಒದಗಿಸಲು ಹೆಚ್ಚುವರಿ ಕೋರ್ಟ್ಗಳು, ಕಚೇರಿಗಳನ್ನು ಸ್ಥಾಪಿಸಿದರು. ನ್ಯಾಯವಾದಿಯಾದ ನನಗೆ ನ್ಯಾಯಾಂಗ ಕ್ಷೇತ್ರದಲ್ಲಿಯೂ ಸಹ ನನ್ನದೇ ಆದಂಥ ಕೊಡುಗೆ ಇರಬೇಕೆಂಬ ದೃಷ್ಟಿಯಿಂದಲೇ ರಾಣೆಬೆನ್ನೂರಲ್ಲಿ ಈಗ ಸುಮಾರು 6 ಕೋರ್ಟುಗಳಾಗಿ ಎಡಿಷನಲ್ ಮುನ್ಸಿಫ್ ಕೋರ್ಟುಗಳು, ಸಿವಿಲ್ ಜಡ್ಜ್ ಕೋರ್ಟುಗಳು, ಡಿಸ್ಟ್ರಿಕ್ಟ್ ಕೋರ್ಟು ಹಾಗೂ ಫಾಸ್ಟ್ ಟ್ರ್ಯಾಕ್ ಕೋರ್ಟುಗಳಾಗಿ ಹೆಚ್ಚು ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸಿದ ಜೊತೆಗೆ ಹೈಕೋರ್ಟು ಸಂಚಾರಿ ಪೀಠ ಧಾರವಾಡಕ್ಕೆ ಹಾಗೂ ಗುಲ್ಬರ್ಗಾಗೆ ಬರ್ತಕ್ಕಂಥ ಪ್ರಯತ್ನದಲ್ಲಿ ಹೆಚ್ಚು ಹೆಚ್ಚು ಸಕ್ರಿಯವಾಗಿ ಪಾತ್ರವಹಿಸಿ ನಾನು ಮಂತ್ರಿಯಾಗಿದ್ದಾಗ ಈ ವಿಷಯದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ವಹಿಸಿ ಧಾರವಾಡ ನಗರಕ್ಕೆ, ಉತ್ತರ ಕರ್ನಾಟಕಕ್ಕೆ ಮನೆಯ ಬಾಗಿಲಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಸಂಚಾರಿ ಪೀಠವನ್ನು ಸ್ಥಾಪಿಸುವಲ್ಲಿ ನನ್ನದೇ ಆದಂಥ ಪ್ರಾಮಾಣಿಕ ಕೊಡುಗೆ ಇದೆಯಲ್ಲ ಅಂತಕ್ಕಂಥ ಸಂತೋಷ ನನಗಾಗ್ತಾ ಇದೆ. ದಲಿತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ ವರ್ಗದವರು, ಬಡ ಜನಗಳಿಗೆ ಅನುಕೂಲ ಒದಗಿಸುವ ಮೂಲಕ ಸರ್ವ ಸಮಾನತೆಯನ್ನು ಸಾರಿದರು. ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಕನಸಾದಂಥ ಅಧಿಕಾರ ವಿಕೇಂದ್ರೀಕರಣದ ತತ್ವವನ್ನು ಕಾರ್ಯಗತಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಜನರು ತಮ್ಮ ಸಮಸ್ಯೆಗಳನ್ನು ತಾವೇ ಅರಿತುಕೊಂಡು ಅವುಗಳನ್ನು ಬಗೆಹರಿಸಲು ತಮ್ಮದೇ ಆದಂಥ ಯೋಜನೆಗಳನ್ನು
ರೂಪಿಸಿಕೊಂಡು ಅವನ್ನು ಕಾರ್ಯಗತಗೊಳಿಸಲು ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅಧಿಕಾರ ವಿಕೇಂದ್ರೀಕರಣದ ಜೊತೆಗೆ ಸಾಮಾಜಿಕ ನ್ಯಾಯದಡಿ ಎಲ್ಲ ವರ್ಗಗಳಿಗೂ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿಕೊಂಡರು. ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಮೀಸಲಾತಿ ಪದ್ಧತಿಯನ್ನು ಜಾರಿಗೆ ಕೊಡಿಸಿದಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ಪಂಚಾಯತ್ ರಾಜ್ ಸಮ್ಮೇಳನ ಬೇಲೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಎಸ್.ಎಂ. ಕೃಷ್ಣರವರ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ಬೇಲೂರು ಘೋಷಣೆಯನ್ನು ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಆ ಪ್ರಮಾಣ ವಚನವನ್ನು ಘೋಷಿಸಿದಂಥ ಹೆಮ್ಮೆ ನನ್ನದಾಗಿದೆ. ಈ ಎಲ್ಲ ವರ್ಗಗಳಿಗೆ ವೇದಿಕೆಯನ್ನು ನಿರ್ಮಿಸಿ ಅವರ ಬಾಳಿಗೆ ಬೆಳಕು ಚೆಲ್ಲಿ ನಮ್ಮವರು ಶ್ರೀ ಕೋಳಿವಾಡರು ಎಂಬಂತೆ ಮನೆ ಮನೆಯ ಮಾತಾದರು. ಅಭಿವೃದ್ಧಿ ಎನ್ನುವುದು ಇದು ಒಂದು ನಿರಂತರ ಪ್ರಕ್ರಿಯೆ. ಈ ಪ್ರಕ್ರಿಯೆ ಬರಬೇಕಾದರೆ ರಾಜಕೀಯ ಇಚ್ಛಾಶಕ್ತಿ ಅಷ್ಟೇ ಮಹತ್ವದ್ದು. ರಾಜಕೀಯ ಇಚ್ಛಾಶಕ್ತಿಯುಳ್ಳ ಪ್ರತಿನಿಧಿಗಳು ಆರಿಸಿ ಹೋಗೋದು ಅಷ್ಟೇ ಮುಖ್ಯ. ಆದ್ದರಿಂದ ಜನತೆ ಅಭಿವೃದ್ಧಿಯು ಸತತವಾಗಿ ಇರಬೇಕಾದರೆ ರಾಜಕೀಯ ಇಚ್ಛಾಶಕ್ತಿಯುಳ್ಳಂಥ ಪ್ರತಿನಿಧಿಗಳನ್ನು ಕಳುಹಿಸುವಿರೆಂಬ ವಿಶ್ವಾಸ ನನ್ನದಾಗಿದೆ. ಇಂತಹ ಬರಪ್ರದೇಶದ ಭಗೀರಥ, ನುಡಿದಂತೆ ನಡೆವ ಸರದಾರ, ಕ್ಷೇತ್ರಾಭಿವೃದ್ಧಿಯ ಹರಿಕಾರ ಶ್ರೀ ಕೋಳಿವಾಡರಿಗೆ ಇನ್ನಷ್ಟು ಜನಬೆಂಬಲ, ಮತ್ತಷ್ಟು ಜನಬೆಂಬಲ ಕೊಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಕೊಟ್ಟರೆ ರಾಣೆಬೆನ್ನೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದು ಖಚಿತ, ಖಂಡಿತ ಖಂಡಿತ. ನಂಬಿ ಬಂದವರನ್ನು ಕಾಯೋ ಸೇವಕರು ಇವರು, ಬಡವರ ಬದುಕಿನಲ್ಲಿ ಬೆಳಕಾದವರು. ಬರದ ಈ ಭೂಮಿಯಲ್ಲಿ ಹಸಿರು ಕ್ರಾಂತಿಯ ತಂದು ಈ ಜನರ ಮನಸ್ಸಿನಲ್ಲಿ ಅಜರಾಮರರು. ಈ ಸೀಮೆಗೆ ಶಿವ ನೀಡಿದ ವರವೋ, ಛಲಗಾರನು ಈ ಮಣ್ಣಿನ ಮಗನು. ಜನರೇ ಎಂದು ಇವರ ಉಸಿರು, ಅವರ ಸೇವೆಗಾಗೆ ಮುಡಿಪು ಇವರ ಉಸಿರು. ಇವರು ಬಡವರ ಬಂಧು ಎಂದು ಸೋಲುವುದಿಲ್ಲ, ನಿಮ್ಮ ಸೇವೆಯೇ ತಮ್ಮ ಭಾಗ್ಯ ಎನ್ನುವರಲ್ಲ. ಇವರೇ ಭಗೀರಥ ಬರದ ನಾಡಿಗೆ ಅತಿರಥ ಮಹಾರಥ ಸಾರಥಿ. ಕೆಬಿ ಕೋಳಿವಾಡರು ನಮ್ ಸಾರಥಿ, ಅತಿರಥ ಮಹಾರಥ ಸಾರಥಿ. ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ.